ಅದು ನಡೆದು ಬಂದು 10 ವರ್ಷದಲ್ಲಿ ಒಂದು ಬೀಜ ಹಾಕಿದಂಥ 10 ವರ್ಷದ ಹಿಂದೆ ಹಾಕಿದಂಥ ಒಂದು ಬೀಜ ಈಗ ದೊಡ್ಡ ಒಂದು ಹೆಮ್ಮರವಾಗಿ ಬೆಳೆದಿದೆ. ಅದಕ್ಕೆ ಕಾರಣೀಕರ್ತರಾದ ಎಲ್ಲ ದಾನಿಗಳು, ಮುಖ್ಯವಾಗಿ ಅದರ ಪದಾಧಿಕಾರಿಗಳು. ಇವತ್ತು ಪುರುಷೋತ್ತಮನ ಏನೋ ಸೌಖ್ಯದಿಂದ ಬರಲಿಕ್ಕೆ ಆಗಲಿಲ್ಲ, ಹಾಗೆ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಕಡೆಯ ಘಟಕದ ಪದಾಧಿಕಾರಿಗಳು, ದೇಶ ವಿದೇಶದಲ್ಲಿರುವಂತಹ ಘಟಕಗಳ ಯಕ್ಷಗಾನವು ತುಳುನಾಡಿನಿಂದ ತೊಡಗಿದಂಥ ಯಕ್ಷಗಾನ ಎಷ್ಟೋ 500 ವರ್ಷ ಹಿಂದೆಯೋ ಅದಕ್ಕಿಂತ ಹಿಂದೆ ಆಗಿರ್ಬೋದು ಪ್ರಾರಂಭವಾದಂಥ ನಮ್ಮ ಕುಂಬ್ಳೆಯಿಂದ ಪಾರ್ತಿಸುಬ್ಬರಿಂದ ಸ್ಥಾಪನೆಯಾದಂತಹ ಯಕ್ಷಗಾನ ಇವತ್ತು ಬಹಳಷ್ಟು ದೊಡ್ಡ ರೀತಿಯಲ್ಲಿ ಬೆಳಗಿ ಬರಲಿಕ್ಕೆ ಕಾರಣ ನಮ್ಮ ಒಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಅದಕ್ಕೊಂದು ಕೈ ಚಪ್ಪಾಳೆ ಆಗಬೇಕು. ಅದರಲ್ಲೂ ಮುಖ್ಯವಾಗಿ ಅದಕ್ಕೆ ಬೀಜ ಹಾಕಿದಂಥ ಪಟ್ಲ ಸತೀಶ್ ಶೆಟ್ಟಿ ಮತ್ತು ಇಡೀ ಪಟ್ಲ ಫ್ಯಾಮಿಲಿ, ಅವರ ತಂದೆ ತಾಯಿಯಲ್ಲಿದ್ದಾರೆ, ಮಾಬಲಣ್ಣ, ಲಲಿತಕ್ಕ, ನೀವು ಮತ್ತು ನಿಮ್ಮ ಇಡೀ ಪರಿವಾರ, ಇದರ ಮೂಲ ಸೂತ್ರ ಇದು ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಆಗಲಿಕ್ಕೆ. ನಾವೆಲ್ಲ ಆಮೇಲೆ ಸೇರಿಕೊಂಡವರು, ಇದಕ್ಕೆ ಬಲ ಕೊಟ್ಟವರು ಎಲ್ಲ ಯಕ್ಷಾಭಿಮಾನಿಗಳು, ಹಲವಾರು ಜನ, ಶಶಣ್ಣ ಇರ್ಬೋದು, ಹಲವಾರು ಜನ ದೊಡ್ಡ ದೊಡ್ಡ ದಾನಿಗಳು, ಕೆ.ಡಿ. ಶೆಟ್ಟಿ ಇರ್ಬೋದು, ಹಲವಾರು ದಾನಿಗಳು, ಪ್ರತ್ಯೇಕವಾಗಿ ಲಿಸ್ಟ್ ಹೇಳಲಿಕ್ಕೆ ನಾನು ಹೋಗುವುದಿಲ್ಲ. ಬಹಳಷ್ಟು ಜನ ದಾನಿಗಳು ಈ ಯಕ್ಷಧ್ರುವ ಪಟ್ಲ ಫೌಂಡೇಶನನ್ನು ಈ ರೀತಿಯಲ್ಲಿ ದೊಡ್ಡ ಸ್ಥಿತಿಗೆ ಬರಲಿಕ್ಕೆ ಕಾರಣ ಯಕ್ಷಗಾನಕ್ಕೆ ಕೊಡುವಂತಹ ಒಂದು ಗೌರವ ನಾವು ಕೊಟ್ಟಿದ್ದೇವೆ. ಯಕ್ಷಗಾನ ತುಳುನಾಡಿನ ಅತ್ಯಂತ ಶ್ರೇಷ್ಠವಾದಂಥ ಕಲೆ. ತುಳುನಾಡೇ ವಿಶೇಷ. ನಾವು ತುಳುನಾಡಿನಲ್ಲಿ ಹುಟ್ಟಿದ್ದೇ ನಮಗೆ ಅದೊಂದು ಯೋಗ ಅಂತ ಹೇಳಬೇಕು. ಯೋಗ ಅದು ನಾವು ತುಳುನಾಡಿನಲ್ಲಿ ಹುಟ್ಟಿದ್ದು. ಯಾಕಂದರೆ ತುಳುನಾಡಿನಲ್ಲಿರುವಂತಹ ನಮ್ಮ ಯಕ್ಷಗಾನ ಅದು ವಿಶೇಷವಾದಂಥ ಕಲೆ. ಅಂಥ ಸರ್ವ ಗುಣ ಸಂಪನ್ನವಾದಂಥ ಕಲೆ ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ನಾನು ನೋಡಿದ್ದೇನೆ. ಇಂತಹ ವಿಶೇಷವಾದ ಪರಿಪೂರ್ಣವಾದಂತಹ ಒಂದು ಕಲೆ ನಾನು ಎಲ್ಲೂ ನೋಡಿಲ್ಲ, ಎಲ್ಲಿ ಯಾವ ಪ್ರದೇಶದಲ್ಲಿ ನೋಡಿಲ್ಲ. ಇದರಲ್ಲಿ ಸಂಗೀತ ಉಂಟು, ವಾಕ್ಚಾತುರ್ಯ ಉಂಟು, ನಮ್ಮ ಮಿಥಾಲಜಿ, ನಮ್ಮ ಧರ್ಮದ ಬಗ್ಗೆ ಉಂಟು, ರಾಮಾಯಣ ಮಹಾಭಾರತ ಎಲ್ಲ ಈಗಿನ ಮಕ್ಕಳಿಗೆ ಶಾಲೆಯಲ್ಲಿ ನಾವು ಕಲಿಸುವುದಿಲ್ಲ, ಈಗಿನ ವಿದ್ಯಾಭ್ಯಾಸದಲ್ಲಿ ನಾವು ಕಲಿಸುವುದಿಲ್ಲ. ಅದನ್ನು ನಾವು ಯಕ್ಷಗಾನದ ಮುಖಾಂತರವಾಗಿ ಮಕ್ಕಳಿಗೆ, ನಮ್ಮ ಯುವಕರಿಗೆ, ನಮ್ಮ ಇಡೀ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಮತ್ತು ಎಲ್ಲ ಸಮಾಜಕ್ಕೆ ಅದನ್ನು ಅರಿವು ಮೂಡಿಸುವಂಥ ಕೆಲಸ ನಾವು ಯಕ್ಷಗಾನದ ಮುಖಾಂತರ ಮಾಡ್ತಾ ಇದ್ದೇವೆ. ಅದು ಒಂದು ಕಾಲಘಟ್ಟದಲ್ಲಿ ಬಹಳ ಶಿಥಿಲಾವಸ್ಥೆಯಲ್ಲಿ ಇದ್ದಂಥ ಯಕ್ಷಗಾನ ಇವತ್ತಿನ ದಿನ ಒಂದು 10 ವರ್ಷದಿಂದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅದಕ್ಕೆ ಶಕ್ತಿ ತುಂಬಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಅದಕ್ಕೆ ನೀವೆಲ್ಲ ಕೈ ಜೋಡಿಸಿದ್ದೀರಿ. ಅದಕ್ಕೆ ಎಲ್ರಿಗೂ ನಿಮಗೆ ಒಂದು ದೊಡ್ಡ ಕೈ ಚಪ್ಪಾಳೆ. ಇವತ್ತಿನ ವಿಶೇಷ ದಿನದಲ್ಲಿ ನೀವೆಲ್ಲ ಬಹಳ ದೂರದಿಂದ ಮುಂಬೈ, ದೂರದ ನಗರಗಳಿಂದ ಇಡೀ ಊರಿನ ಎಲ್ಲ ಯಕ್ಷಾಭಿಮಾನಿಗಳು ಬಂದು ಇಲ್ಲಿ ಸೇರಿದ್ದೀರಿ. ಎಲ್ರಿಗೂ ನನ್ನ ಸ್ವಾಗತ, ಸುಸ್ವಾಗತ. ನಾನು ಸ್ವಾಗತ ಹೇಳ್ತಾ ಇದ್ದೀನಿ. ಆದ್ದರಿಂದ ಈವರೆಗೆ ನನ್ನಿಂದ ಆಗುವಂಥ ಸಹಕಾರ, ಸಮಾಜಕ್ಕೆ ಆಗುವಂಥ ಸಹಕಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ಗೆ ಯಾಕೆ ಕೊಟ್ಟಿದ್ದೇನೆ ಅಂದರೆ, ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡ್ತಾ ಇದೆ. ಇದು ಯಕ್ಷಗಾನದ ಮುಖಾಂತರ ನಾವು ಸಂಸ್ಕೃತಿಯನ್ನು ಬೆಳೆಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಯಕ್ಷಗಾನದಲ್ಲಿರುವಂಥ ಕಲಾವಿದರು ಬಹಳಷ್ಟು ಜನ ಹಳ್ಳಿಗಳಲ್ಲಿ, ಗುಡಿಸಲುಗಳಲ್ಲಿ ಇರುವಂಥ ಕಲಾವಿದರಿಗೆ ಗುರುತಿಸಿ ಅವರ ವಿಶೇಷವಾದ ಪ್ರತಿಭೆಯನ್ನು ನೋಡಿ, ಆ ಪ್ರತಿಭೆಗೆ ಅವರ ಫ್ಯಾಮಿಲಿ ಸಮಸ್ಯೆಗಳು ಹಲವಾರು ಪ್ರತಿಭೆಗಳು ಇದ್ದೆ, ಆದರೆ ಅವರ ಫ್ಯಾಮಿಲಿ, ಅವರಲ್ಲಿ ಆರ್ಥಿಕ ಸಂಕಷ್ಟಗಳಿವೆ, ಹಲವಾರು ಸಮಸ್ಯೆಗಳಿವೆ, ಫ್ಯಾಮಿಲೀಸ್ ರಿಲೇಟೆಡ್ ಪ್ರಾಬ್ಲಮ್ಸ್. ಅದಕ್ಕೆ ಸಹಕಾರ ಮಾಡುವಂಥ ಕಲಾಭಿಮಾನಿಗಳಿಗೆ ಬಲ ತುಂಬಿಸುವಂಥ ಕೆಲಸ, ಅವರ ಕಣ್ಣೀರನ್ನು ಒರೆಸುವಂಥ ಕೆಲಸ, ಅವರಿಗೆ ಸಾಕಷ್ಟು ಸಹಕಾರ ಮಾಡುವಂಥ ಕೆಲಸ, ಹಲವಾರು ಯೋಜನೆಗಳನ್ನು ನಾವು 10 ವರ್ಷದಿಂದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಅವರಿಗೆ ವಸತಿ ಆಗಿರ್ಬೋದು, ಅವರ ಆರೋಗ್ಯದ ಬಗ್ಗೆ ಆಗಿರ್ಬೋದು, ಅವರಿಗೆ ಆಕ್ಸಿಡೆಂಟ್ ಪಾಲಿಸಿ ಆಗಿರ್ಬೋದು, ಹಲವಾರು 10 ವರ್ಷಗಳಲ್ಲಿ 15 ಕೋಟಿಯಷ್ಟು ನಾವು ಅದನ್ನು ಕಲಾವಿದರಿಗೆ ವಿವಿಧ ರೀತಿಯಲ್ಲಿ ಹಂಚುವಂತಹ ಕೆಲಸ ಮಾಡಿದ್ದೇವೆ. ಅವರನ್ನು ಬಲಪಡಿಸುವಂತಹ ಕೆಲಸ ಮಾಡಿದ್ದೇವೆ. ವಸತಿಯಿಂದ ಹಿಡಿದು, ಆರೋಗ್ಯದಿಂದ ಹಿಡಿದು, ವಿದ್ಯಾಭ್ಯಾಸದಿಂದ ಎಲ್ಲ ರೀತಿಯಲ್ಲಿ ನಾವು ಸಹಕಾರ ಮಾಡುವಂತಹ ಕೆಲಸ ನಾವು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮುಖಾಂತರ ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ವಿಶೇಷವಾಗಿ ಎಲ್ಲ ಗಣ್ಯಾತಿ ಗಣ್ಯರು ಎಲ್ಲ ನಾವು ಅದಕ್ಕೆ
ಸಹಕಾರ ನೀಡಲಿಕ್ಕೆ ಅದರ ಒಂದು ಉತ್ಸವ ಈಗ ನಡೀತಾ ಉಂಟು. ವಾರ್ಷಿಕ ಉತ್ಸವದಲ್ಲಿ ನಾವೆಲ್ಲ ಭಾಗವಹಿಸಿ ಇವತ್ತು ಕೃತಾರ್ಥರಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಉಂಟು. ಎಲ್ಲರ ಸಹಕಾರ ನಿಮ್ಮದು ಬೇಕು. ಒಬ್ಬಿಬ್ಬರದು 4 ಜನ 10 ಜನರದಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ನಮ್ಮ ತುಳುನಾಡಿನ ಜನತೆ ಯಕ್ಷಗಾನದ ಪ್ರೀತಿಯಿಂದ, ಪಟ್ಲ ಫ್ಯಾಮಿಲಿಯ ಪ್ರೀತಿಯಿಂದ, ಮತ್ತು ನಮ್ಮೆಲ್ಲ ಇದರಿಂದ ನಮ್ಮ ತುಳುನಾಡಿನ ಸಂಸ್ಕೃತಿಯ ಪ್ರೀತಿಯಿಂದ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು, ದೊಡ್ಡದು ಸಣ್ಣದಂತೆಲ್ಲ ಎಲ್ಲ ರೀತಿಯ ಸಹಕಾರ ಕೊಟ್ಟು ಇದನ್ನು ಬಲಿಷ್ಠ ಮಾಡಿದರೆ ಅದು ಯಕ್ಷಗಾನಕ್ಕೆ ನಾವು ಕೊಡುವ ದೊಡ್ಡ ಒಂದು ಕೊಡುಗೆ ಅಂತ ಹೇಳಿ ಇವತ್ತು ಬಂದ ಎಲ್ಲ ಗಣ್ಯಾತಿ ಗಣ್ಯರನ್ನು ಗೌರವಿಸ್ತಾ, ನೀವೆಲ್ಲ ಯಕ್ಷಾಭಿಮಾನಿಗಳಾದ ನನ್ನ ಬಂಧುಗಳಿಗೆ ನಿಮಗೆ ದೊಡ್ಡ ಒಂದು ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.